ಒಮ್ಮೆ ಹಸಿರು ಹೊಳೆಯುವ ಕಾಡಿನಲ್ಲಿ ಮೋಮೋ ಎಂದು ಕರೆಯಲಾಗುವ ಕೋತಿ ಬದುಕುತ್ತಿದ್ದ. ಮೋಮೋಗೆ ಮರದಿಂದ ಮರಕ್ಕೆ ಜಿಗಿಯುವುದು ಮತ್ತು ರಸಮಯವಾದ ಹಣ್ಣುಗಳನ್ನು ತಿನ್ನುವುದು ತುಂಬಾ ಇಷ್ಟವಾಗಿತ್ತು. ಆತನದ ಹಸಿರು ಮರದಲ್ಲಿ ವಾಸಿಸುತ್ತಿದ್ದ. ಅಲ್ಲಿ ಯಾವಾಗಲೂ ತಾಜಾ ಹಣ್ಣುಗಳು ದೊರೆಯುತ್ತವೆ. ಮೋಮೋ ತನ್ನ ಸಣ್ಣ ಮನೆಯಲ್ಲಿ ಸಂತೋಷದಿಂದ ಬದುಕುತ್ತಿದ್ದ. ಒಂದು ದಿನ ಮೋಮೋ ಹಣ್ಣುಗಳನ್ನು ಆಸ್ವಾದಿಸುತ್ತಿರುವಾಗ ನದಿ ತೀರದಲ್ಲಿ ಒಬ್ಬ ಮುದುಕ ಮೊಸಳೆಯು ವಿಶ್ರಾಂತಿ ಪಡೆಯುತ್ತಿದ್ದುದು ಕಂಡನು. ಆ ಮೊಸಳೆ ತುಂಬಾ ಆಯಾಸಗೊಂಡಂತೆ ಮತ್ತು ಹಸಿವಿನಿಂದ ಬಳಲುತ್ತಿದ್ದನು. ಮೋಮೋ ದಯಾಳು ಮನಸ್ಸಿನಿಂದ ಕೆಲವು ಹಣ್ಣುಗಳನ್ನು ಕಿತ್ತುಕೊಂಡು ಮೊಸಳೆಯ ಬಳಿ ಎಸೆದನು. ಸ್ನೇಹಿತನೇ, ಹಣ್ಣು ತಿನ್ನು. ಇದು ಬಹಳ ರುಚಿಕರ ಮತ್ತು ರಸಮಯವಾಗಿದೆ ಎಂದು ಮೋಮೋ ಕರೆದನು. ಮೊಸಳೆಯು ಆಶ್ಚರ್ಯದಿಂದ ನೋಡಿದನು. ಧನ್ಯವಾದಗಳು ಕೋತಿಯೇ. ನನ್ನ ಕೋಕೋ. ನಾನು ಇಡೀ ದಿನ ಆಹಾರ ಹುಡುಕುತ್ತಿದ್ದೆ ಎಂದು ಮೊಸಳೆ ಆಭಾರದಿಂದ ಹೇಳಿದನು. ಆ ದಿನದಿಂದ ಮೋಮೋ ಮತ್ತು ಕೋಕೋ ಸ್ನೇಹಿತರಾಗಿದ್ದಾರೆ. ಪ್ರತಿದಿನವೂ ಮೋಮೋ ಮರದಿಂದ ಹಣ್ಣುಗಳನ್ನು ಕಿತ್ತು ಕೋಕೋಗೆ ಹಂಚುತ್ತಿದ್ದನು. ಇಬ್ಬರೂ ಕಾಡಿನ, ನದಿಯ ಮತ್ತು ಪ್ರಾಣಿಗಳ ಕುರಿತಾಡುತ್ತಿದ್ದರು. ಮೋಮೋಗೆ ಮಾತನಾಡಲು ಒಬ್ಬನು ಸಿಗುವುದರಿಂದ ಸಂತೋಷವಾಗುತ್ತಿತ್ತು ಮತ್ತು ಕೋಕೋಗೆ ಹಣ್ಣುಗಳ ಜೊತೆಗೆ ಮೋಮೋನ ಒಡನಾಟವೂ ಇಷ್ಟವಾಗುತ್ತಿತ್ತು. ಒಂದು ದಿನ ಕೋಕೋ ಕೆಲವು ಹಣ್ಣುಗಳನ್ನು ತನ್ನ ಹೆಂಡತಿ ಜೋಜೋಗೆ ಕೊಂಡೊಯ್ದನು. ಜೋಜೋಗೆ ಆ ಹಣ್ಣುಗಳು ತುಂಬಾ ಇಷ್ಟವಾಗಿದ್ದವು ಮತ್ತು ಅವಳು ಕೋಕೋಗೆ ಕೇಳಿದಳು, ಈ ರುಚಿಕರವಾದ ಹಣ್ಣುಗಳನ್ನು ನೀನು ಎಲ್ಲಿಂದ ತರುತ್ತಿದ್ದೀಯಾ? ಕೋಕೋ ಉತ್ತರಿಸಿದನು, ನದಿ ತೀರದ ಎತ್ತರದ ಮರದಲ್ಲಿ ವಾಸಿಸುವ ಮೋಮೋ ಎಂಬ ದಯಾಳು ಕೋತಿ ನನಗೆ ಪ್ರತಿದಿನ ಈ ಹಣ್ಣುಗಳನ್ನು ಕೊಡುತ್ತಾನೆ. ಜೋಜೋ ಒಂದು ಆಸೆಬುರುಕ ಮೊಸಳೆ. ಅವಳು ಆ ಸಿಹಿ ಹಣ್ಣುಗಳನ್ನು ಇಷ್ಟಪಟ್ಟಳು, ಆದರೆ ಅವಳ ಮನಸ್ಸು ಇನ್ನಷ್ಟು ಆಲೋಚನೆಗಳಿಗೆ ತೊಡಗಿತು. ಹಣ್ಣುಗಳು ಇಷ್ಟು ಸಿಹಿಯಾಗಿದ್ದರೆ ಆ ಕೋತಿಯ ಹೃದಯವು ಇನ್ನಷ್ಟು ಸಿಹಿಯಾಗಿರಬೇಕು ಎಂದು ಜೋಜೋ ದುಷ್ಟ ನಗು ಮುಖದಲ್ಲಿ ತೋರಿಸುತ್ತಾ ಹೇಳಿದಳು. ಆದರೆ ಅವನು ತನ್ನ ಹೆಂಡತಿಯನ್ನು ಸಂತೋಷಪಡಿಸಲು ಬಯಸಿದನು. ಅವನು ದೀರ್ಘವಾಗಿ ಯೋಚಿಸಿ ಕೊನೆಗೆ ಒಂದು ಯೋಜನೆ ಮಾಡಿಕೊಂಡನು. ಮುಂದಿನ ದಿನ ಕೋಕೋ ಮೋಮೋನ ಮರದ ಬಳಿಗೆ ಬಂದನು. ಹೇಲೋ ಮೋಮೋ, ನನ್ನ ಹೆಂಡತಿ ಮತ್ತು ನಾನು ನಮ್ಮ ಮನೆಗೆ ನಿಮ್ಮನ್ನು ಆಹ್ವಾನಿಸಲು ಬಯಸುತ್ತೇವೆ. ನೀವು ನಮಗೆ ಹಣ್ಣುಗಳನ್ನು ಹಂಚಿದ್ದಕ್ಕಾಗಿ ಧನ್ಯವಾದವಾಗಿ ನಾವು ಒಂದು ಊಟ ಆಯೋಜಿಸಿದ್ದೇವೆ ಎಂದು ಕೋಕೋ ಕರೆದನು. ಮೋಮೋ ಸಂತೋಷದಿಂದ ಅನಾದನು. ಓಟವೇ ಅದ್ಭುತವಾಗಿದೆ. ಆದರೆ ನಾನು ನಿಮ್ಮ ಮನೆಯವರೆಗೂ ಹೇಗೆ ಹೋಗೋದು? ನನಗೆ ಈಜಿಲ್ಲ ಎಂದು ಮೋಮೋ ಕೇಳಿದನು. ಕೋಕೋ ನಗುತ್ತಾ ಹೇಳಿದನು, ಬೇಡ ಸ್ನೇಹಿತ. ನನ್ನ ಬೆನ್ನು ಮೇಲೆ ಹತ್ತಿ ಕುಳಿತುಕೊಳ್ಳಿ. ನಾನು ನದಿಯನ್ನು ಈಜುತ್ತ ದಾಟಿಸಿ ನಮ್ಮ ಮನೆಗೆ ಕರೆದೊಯ್ಯುತ್ತೇನೆ. ಮೋಮೋ ಮರದಿಂದ ಕೆಳಗೆ ಇಳಿದು ಕೋಕೋನ ಬೆನ್ನು ಮೇಲೆ ಹತ್ತಿದನು. ಅವರು ನದಿಯ ಮಧ್ಯಭಾಗ ತಲುಪಿದಾಗ ಕೋಕೋ ಶಾಂತವಾಗಿ ಹೇಳಿದನು, ಮೋಮೋ, ನನಗೆ ಒಂದು ವಿಷಯವನ್ನು ಹೇಳಬೇಕಾಗಿದೆ. ನನ್ನ ಹೆಂಡತಿಗೆ ನಿಮ್ಮ ಹೃದಯ ಬೇಕು. ಅದಕ್ಕಾಗಿ ನಾನು ನಿಮಗೆ ಇಲ್ಲಿ ಕರೆದೊಯ್ಯುತ್ತಿದ್ದೇನೆ. ಮೋಮೋ ತಕ್ಷಣವೇ ಅಚ್ಚರಿಯಿಂದ ಮತ್ತು ಭಯದಿಂದ ಬೆಚ್ಚಿಬಿದ್ದನು. ಆದರೆ ತನ್ನ ಭಾವನೆಗಳನ್ನು ತೋರಿಸದೆ ಚಾಕಚಕ್ಯದಿಂದ ಯೋಚಿಸಿದನು. ನಿಮ್ಮ ಹೆಂಡತಿಗೆ ನನ್ನ ಹೃದಯ ಬೇಕಾದರೆ ನಾವು ಮರಕ್ಕೆ ಹಿಂದಿರುಗಬೇಕು. ಕೋಕೋ ಮೋಮೋನ ಮಾತನ್ನು ನಂಬಿದನು. ಜೋಜೋನ ಮಾತು ಅವನ ಮನಸ್ಸಿನಲ್ಲಿ ತಿರುಗುತ್ತಿತ್ತು, ಕೋತಿಯ ಹೃದಯ ತರು. ಅವನು ಚಿಂತೆ ಮಾಡದೆ ಮರಕ್ಕೆ ಹಿಂದಿರುಗಲು ತೀರ್ಮಾನಿಸಿದನು. ಅವರು ನದಿಯ ತೀರವನ್ನು ತಲುಪಿದಾಗ ಮೋಮೋ ಬೇಗನೆ ಮರಕ್ಕೆ ಹತ್ತಿದನು. ಅನುಮಾನದ ಆಸರೆ ಸಿಕ್ಕಿದ್ದ ಕೋಕೋ ಕೆಳಗೆ ನಿಂತು ನೋಡುತ್ತಾ ಇದ್ದನು. ಮೋಮೋ ಮೇಲಿನಿಂದ ಕೋಕೋಗೆ ಹಾಸ್ಯ ಮಾಡಿದನು, ಓ ಕೋಕೋ, ನೀನು ಮೂರ್ಖನಾಗಿದ್ದೀರೆ. ಹೃದಯವಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ. ನೀನು ನನಗೆ ದ್ರೋಹ ಮಾಡಲು ಯೋಚಿಸಿದರೂ ನಾನು ನಿನ್ನಿಗಿಂತ ಚಾಕಚಕ್ಯನಾಗಿದ್ದೇನೆ. ಕೋಕೋ ಅವಮಾನದಿಂದ ಹೇಳಿದನು, ನನ್ನ ಕ್ಷಮಿಸು ಮೋಮೋ. ನಾನು ನನ್ನ ಹೆಂಡತಿಯನ್ನು ಕೇಳಬೇಕು ಎಂದುಕೊಂಡೆ. ಆದರೆ ನಿನ್ನ ಸ್ನೇಹವನ್ನೇ ನಾನು ದ್ರೋಹಿಸಿದೆ. ಮೋಮೋ ದಯೆಯಿಂದ ನಗುತ್ತಾ ಹೇಳಿದನು, ಬದಲಾವಣೆ ಮಾಡಲು ಯಾವಾಗಲೂ ತಡವಾಗುವುದಿಲ್ಲ ಕೋಕೋ. ದಯೆ ಮತ್ತು ಪ್ರಾಮಾಣಿಕತೆ ಪ್ರತಿಯೊಬ್ಬರಿಗೂ ಮುಖ್ಯ, ಲೋಭ ಮಾತ್ರ ಸಮಸ್ಯೆ ತರುತ್ತದೆ. ಆ ದಿನದಿಂದ ಕೋಕೋ ಪ್ರಾಮಾಣಿಕತೆಯ ಪಾಠ ಕಲಿಯಿತು. ಅವನು ತನ್ನ ಮನೆಗೆ ಹಿಂದಿರುಗಿ ಜೋಜೋಗೆ ತಿಳಿಸಿದನು, ನಾನು ನನ್ನ ಸ್ನೇಹಿತನಿಗೆ ಕೇಡು ಮಾಡಲಾರೆ. ಮೋಮೋ ಮತ್ತು ಕೋಕೋ ಮತ್ತೆ ಸ್ನೇಹಿತರಾಗಿದ್ದು ಅವರ ಸ್ನೇಹದ ಕತೆ ಮುಂದುವರಿಯಿತು.